ನಮ್ಮ ಜೀವನವನ್ನ ಭಗವಂತ ಶಿವ ಹೇಗೆ ನೋಡ್ತಾನೆ ಅಂತ? ಶಿವ ಕೈಲಾಸ ಪರ್ವತದ ಮೇಲೆ ಆರಾಮಾಗಿ ಕುಳಿತುಕೊಂಡು ಈ ಭೂಲೋಕದಲ್ಲಿ ನಡೀತಿರೋ ಆಟವನ್ನ ನೋಡ್ತಿರ್ತಾನೆ. ಅವನ ಕಣ್ಣು ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಬೀಳುತ್ತೆ. ಆ ಮನುಷ್ಯ ಶುರುವಿನಲ್ಲಿ ತುಂಬಾ ಒಳ್ಳೆಯವನು. ಹೆಂಡತಿ, ಮಕ್ಕಳು, ಕೆಲಸ ಅಂತ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾನೆ. ಅವನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಿರುತ್ತೆ. ಆದ್ರೆ ಒಂದು ದಿನ ಅವನ ಮನಸ್ಸಲ್ಲಿ ಒಂದು ಆಸೆ ಮೂಡುತ್ತೆ. ಇನ್ನೊಬ್ಬರ ಬಳಿ ಇರೋ ದೊಡ್ಡ ಮನೆ, ಹೊಚ್ಚ ಹೊಸ ಕಾರು ನೋಡಿ, ಅಬ್ಬಾ, ಇದು ನನಗೂ ಬೇಕು ಅಂತ ಅಂದುಕೊಳ್ತಾನೆ. ಅಸೂಯೆ ಶುರುವಾಗುತ್ತೆ. ಶಿವ ಇದನ್ನ ನೋಡ್ತಾ ಸುಮ್ಮನೆ ಇರ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಆಸೆ ಈಡೇರಲಿಲ್ಲ ಅಂತ ಇವನಿಗೆ ಕೋಪ ಬರಲು ಶುರುವಾಗುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಮನೆಯವರ ಜೊತೆ, ಕೆಲಸದವರ ಜೊತೆ ಜಗಳ ಆಡ್ತಾನೆ. ಶಿವ ಮತ್ತೆ ಇದನ್ನ ನೋಡ್ತಾನೇ ಇರ್ತಾನೆ. ಆಮೇಲೆ ಅವನಿಗೆ ಲೋಭ ಹುಟ್ಟುತ್ತೆ. ಯಾವ್ದಾದರೂ ಸರಿ, ನನಗೆ ದುಡ್ಡು ಬೇಕೇ ಬೇಕು ಅಂತ ತಪ್ಪುದಾರಿ ತುಳಿಯೋಕೆ ಶುರುಮಾಡ್ತಾನೆ. ಶಿವ ಇನ್ನೂ ನೋಡ್ತಾನೇ ಇರ್ತಾನೆ. ಸ್ವಲ್ಪ ದುಡ್ಡು ಬಂದ ತಕ್ಷಣ ಅವನಿಗೆ ಅಹಂಕಾರ ಬರುತ್ತೆ. ನಾನೇ ದೊಡ್ಡವನು, ನನ್ನ ಹಾಗೆ ಯಾರೂ ಇಲ್ಲ ಅಂತ ಕೊಚ್ಚಿಕೊಳ್ತಾನೆ. ಶಿವ ಇದನ್ನ ನೋಡ್ತಾನೆ. ಅದಾದ ಮೇಲೆ ಇನ್ನೊಬ್ಬನು ಚೆನ್ನಾಗಿ ಬೆಳೆದರೆ, ಯಶಸ್ವಿಯಾದರೆ ಅವನ ಮನಸ್ಸಲ್ಲಿ ಈರ್ಷ್ಯೆ ತುಂಬುತ್ತೆ. ಅವನಿಗಿಂತ ನಾನು ಚೆನ್ನಾಗಿರಬೇಕು ಅಂತ ಯೋಚಿಸ್ತಾನೆ. ಈಗ ಅವನ ಮನಸ್ಸಲ್ಲಿ ಶಾಂತಿಯಿಲ್ಲ, ನೆಮ್ಮದಿಯಿಲ್ಲ. ಪ್ರೀತಿ ಮಾಡೋ ಕುಟುಂಬ ದೂರವಾಗುತ್ತೆ. ಜೊತೆಗಿರೋ ಸ್ನೇಹಿತರು ದೂರವಾಗುತ್ತಾರೆ. ಆಗ ಶಿವ ಮೌನವಾಗಿ ಹೇಳ್ತಾನೆ, ನಾನು ಮನುಷ್ಯನನ್ನು ನಾಶ ಮಾಡಲ್ಲ. ಮನುಷ್ಯನ ಒಳಗಿರೋ ಆಸೆ, ಕೋಪ, ಲೋಭ, ಅಹಂಕಾರ, ಈರ್ಷ್ಯೆಯೇ ಅವನನ್ನ ನಾಶ ಮಾಡುತ್ತವೆ. ಆಮೇಲೆ ಶಿವ ನಮಗೆ ಎಚ್ಚರಿಕೆ ಕೊಡ್ತಾನೆ. ಮೊದಲು ನಿನ್ನ ಮನಸ್ಸನ್ನ ಗೆಲ್ಲು, ನಿನ್ನ ಒಳಗಿರೋ ಶತ್ರುಗಳನ್ನ ಗೆಲ್ಲು. ಆಗ ನೀನು ನಿಜವಾದ ವಿಜಯಿ.